ಉತ್ತರ ಪ್ರದೇಶದ ಬೀದಿಗಳಲ್ಲಿ 8.5 ಲಕ್ಷ ಬೀಡಾಡಿ ದನಗಳು ಓಡಾಡ್ತಾ ಇದ್ದಾವೆ. 600 ದನಗಳ ಜೊತೆ ಆತ ಸಾಯಂಕಾಲ ಆಗಿದೆ ಮನೆಗೆ ಹೋಗ್ತಾ ಇದ್ದಾನೆ. ಯಾವುದೋ ಗ್ರಾಮ ದನ ಕಾಯೋದು ಗೌರವದ ಕೆಲಸ ಆಗ್ತಾ ಇದೆ. ಯಾರಿಗಾದ್ರೂ ಬೈಬೇಕು ಅಂತ ಅನ್ಸಿದ್ರೆ ಈಗಲೇ ಎದ್ದು ಬೈಬೋದು, ನನಗೇನು ತೊಂದರೆ ಇಲ್ಲ. ಎಲ್ಲಿವರೆಗೆ ಗೋವನ್ನ ನಾವು ಸಾಯೋವರೆಗಲ್ದಿದ್ರು ಕಾಪಾಡ್ಕೊಳ್ಳುವಷ್ಟಾದ್ರೂ ಅದು ಎಕನಾಮಿಕಲಿ ವಯಬಲ್ ಆಗೋದಿಲ್ವಾ, ಮಾಡೋದಿಲ್ವಾ, ಅಲ್ಲಿವರೆಗೆ ಗೋ ಸಂರಕ್ಷಣೆ ಅನ್ನೋದು ಕಾನೂನಿಂದ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಇದಕ್ಕೆ ಯಾರಿಗಾದ್ರೂ ಬೈಬೇಕು ಅಂತ ಅನ್ಸಿದ್ರೆ ಈಗಲೇ ಎದ್ದು ಬೈಬೋದು, ನನಗೇನು ತೊಂದರೆ ಇಲ್ಲ. ಈಗಲೇ ಅದು ಬೈಬೋದು ಅಂತಾರೆ. ಎಲ್ಲಿವರೆಗೆ ಎಕನಾಮಿಕಲಿ ಅದು ವಯಬಲ್ ಆಗೋದಿಲ್ವೋ ಬಹುತೇಕ ಸಾವಿನವರೆಗೆ, ಅಲ್ಲಿವರೆಗೆ ನಮ್ಮ ರೈತ ಅದನ್ನ ಮಾರೋದನ್ನ ತಡೆಯಕ್ಕೆ ನಮ್ಮ ಕೈಲಿ ಯಾರಿಗೂ ಸಾಧ್ಯ ಇಲ್ಲ. ನಾವೇನ್ ಮಾಡ್ತೀವಿ ಅದೊಂದು ಸಿಂಬಾಲಿಕ್ ಆಗಿರ್ತಕ್ಕಂಥದ್ದು. 500 ದನಕ್ಕೆ, 100 ದನಕ್ಕೆ, 60 ದನಕ್ಕೆ, 80 ದನಕ್ಕೆ ನಾವು ಸಿಂಬಾಲಿಕ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಉತ್ತರ ಪ್ರದೇಶದ ಬೀದಿಗಳಲ್ಲಿ 8.5 ಲಕ್ಷ ಬೀಡಾಡಿ ದನಗಳು ಓಡಾಡ್ತಾ ಇದ್ದಾವೆ ಅಂತ. 8.5 ಲಕ್ಷ ಬೀಡಾಡಿ ದನಗಳು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಅದೊಂದು ಚುನಾವಣೆ ಇಶ್ಯೂ ಅಂತಾರೆ. ಯಾವ ಸರ್ಕಾರ ಇರುತ್ತೋ ಅವ್ರ ಸರ್ಕಾರದ ಮೇಲೆ ಅಂತಾರೆ. ಇದಕ್ಕೆಲ್ಲ ಒಂದು ಕಡೆ ನಾವು ಉತ್ತರ ಕಂಡುಕೊಳ್ಬೇಕು. ಇತ್ತೀಚೆಗೆ ಗುಜರಾತಿದು ಒಂದು ಚಿತ್ರ, ಇತ್ತೀಚೆಗೆ ಏನಾದರೆ ಹಳೆ ಫೋಟೋ ಅಲ್ಲ, ಫೈಲ್ ಫೋಟೋ ಅಲ್ಲ, ಇತ್ತೀಚೆಗೆ ಒಂದು 15 ದಿನದ ಕೆಳಗೆ ಗುಜರಾತಿನ ಒಂದು ಚಿತ್ರ ಹಾಕಿದ್ರು. ಆ ಬರೋಡಾ ಜೈಪುರ್ ಎಕ್ಸ್ಪ್ರೆಸ್ ವೇನಲ್ಲಿ ಹತ್ರ ಒಂದು 600 ದನಗಳ ಜೊತೆ ಒಬ್ಬ ಹುಡುಗ ಎಂದಿನಂತೆ. ಆ ಸ್ಟೈಲ್ ಅದು, ದನಗಾಯ ಹುಡುಗರ ಸ್ಟೈಲ್ ಅದು. ಆ ಕಡ್ಡಿನಿಂದ ಹಿಡ್ಕೊಂಡು ಒಂದು 600, ನಾನು ಕೌಂಟ್ ಮಾಡಿದ್ದೀನಿ 600. ನಾನು 600 ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನು ಎನ್ಲಾರ್ಜ್ ಮಾಡಿ ಕೌಂಟ್ ಮಾಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು. ಒಂದು 600 ದನಗಳ ಜೊತೆ ಆತ ಸಾಯಂಕಾಲ ಆಗಿದೆ ಮನೆಗೆ ಹೋಗ್ತಾ ಇದ್ದಾನೆ. ಯಾವುದೋ ಗ್ರಾಮ ಅಂತ ಜಗತ್ತಲ್ಲಿ ಹೇಳಿ, ನೀವು ಯಾವುದಾದ್ರೂ ಒಂದು ಪ್ರಾಣಿ ಜೊತೆ ಒಬ್ಬ ಹುಡುಗ 600 ಪ್ರಾಣಿಗಳ ಜೊತೆ ಹೋಗ್ಬೋದು ಅನ್ನೋಂಥ ಉದಾಹರಣೆ ನಿಮ್ಮ ಹತ್ರ ಕೊಡಿ ಅಂತ. ಒಂದು ಪ್ರಾಣಿ ಜೊತೆ ಒಬ್ಬ ಸಣ್ಣ ಹುಡುಗ ಸುಮಾರು 12ರಿಂದ 14 ವರ್ಷ ರಾಜಸ್ಥಾನ ಮತ್ತು ಗುಜರಾತ್ಗೆ ಹೋದರೆ ಹಳ್ಳಿಗಳನ್ನು ನಿಮ್ಗೆ ಈ ದೃಶ್ಯ ಕೊಡುತ್ತೆ. ಗೋಸಂವರ್ಧನೆ ಇದೊಂದು ಎಂಡಿಂಗ್ ಪಾಸ್ ಅಲ್ಲ. ಶೈಲೇಶ್ ಹೊಳ್ಳ ತನಗೆ ಆಗ್ತಾ ಇರ್ತಕ್ಕಂಥ ಕಷ್ಟದ ಕಾರಣಕ್ಕೆ ರೋಷದಿಂದ ಹೇಳಿದ್ರು ಅಂತಾರೆ. ಆದರೆ ನಾನು ವಿಶ್ವಾಸದಿಂದ ಹೇಳ್ತೇನೆ, ಗ್ರಾಮಗಳಲ್ಲಿ ಇವತ್ತು ಮತ್ತೆ ಆ ದೃಶ್ಯ ಕಾಣಿಸಕ್ಕೆ ಆರಂಭ ಆಗಿದೆ ಅಂತೇಳಿ. ದನ ಕಾಯೋದು ಒಂದು ಗೌರವದ ಕೆಲಸ ಆಗ್ತಾ ಇದೆ. ಆರ್ಥಿಕ ವೃತ್ತಿ ಅಲ್ಲ, ಆದರೆ ಒಂದು ಗೌರವದ ಕೆಲಸ ಆಗ್ತಾ ಇದೆ. 600ಕ್ಕಿಂತ ಜಾಸ್ತಿ ದನಗಳನ್ನ ಲೀಡ್ ಮಾಡ್ತಾ ಕುಣ್ಕೊಂಡು ಹಾಡ್ಕೊಂಡು, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ವಿಡಿಯೋನು ಬಂತದು, ಕುಣ್ಕೊಂಡು ಹಾಡ್ಕೊಂಡು ಗುಜರಾತಿಲಿ ಅವ್ನು ಕುಣ್ಕೊಂಡು ಬರ್ತಾ ಇದ್ದಾನೆ. ಅವ್ನ ಹಿಂದೆ ಆ ದನಗಳು ಬರ್ತಾ ಇದೆ. ಒಂದು ನಾಯಿನ ಸಾಕಕ್ಕೆ 7-8 ಜನ ಪ್ರಯತ್ನ ಪಡ್ತಾರೆ. ಆದರೆ 600ಕ್ಕಿಂತ ಹೆಚ್ಚು ಗೋವನ್ನ ಒಬ್ಬ ಬಾಲಕ ಸಂಭಾಳಿಸ್ತಾನೆ ಅಂತ ಕೇಳಿದ್ರೆ ಅದು ಬಾಲಕನ ಕರ್ತೃತ್ವ ಅಲ್ಲ ಅಂತಲೇ, ಅದು ಗೋವಿನ ಸ್ವಭಾವ ತೋರಿಸುತ್ತೆ ಅಂತ.